ಇನ್ನು ಮುಂದೆ ನಿನ್ನ ಅತ್ತೆ ಮಾವನಿಗೆ ಸೇವೆ ಮಾಡ್ತಾ ಗಂಡನ ಅಗತ್ಯಗಳನ್ನ ತೀರಿಸ್ತಾ ಮನೆಯಲ್ಲಿ ನೋಡ್ಕೊಂಡು ಹರಿ ಅಂತ ಹೇಳಿ 5 ನಿಮಿಷದಲ್ಲಿ ಕಾಫಿ ಲೋಡ್ ತಂದಿದ್ದೆ. ನಾನು ಕೋಣೆಯಲ್ಲಿ ಇರಬೇಕು ನೀನಂತ ಗಂಭೀರವಾಗಿ ಆಜ್ಞೆ ಮಾಡಿ ಹೊರಟೋದ. ಇನ್ನು ಅದೇ ಆಘಾತದಲ್ಲಿ ಇದು ಮೂವರಲ್ಲಿ ಮುಂಚೆ ಕಸ್ತೂರಿ ಅವರು ಚೇತರಿಸ್ಕೊಂಡು ಲಹರಿ ನಿಜಕ್ಕೂ ಏನಾಯಿತು ಅಂದರು. ರೆಪ್ಪೆ ಮುಚ್ಚಿ ತೆರೆಯುವಷ್ಟರಲ್ಲಿ ಜರುಗಿದ ಪರಿಣಾಮಗಳಿಗೆ ಲಹರಿ ಮೆದುಳು ಕೆಲಸ ಮಾಡ್ದಂತಾಯಿತು. ಕಸ್ತೂರಿ ಅವರು ಹೆಗಲು ಹಿಡಿದು ಅಲ್ಲಾಡ್ಸೋದ್ರಿಂದ ಈ ಲೋಕಕ್ಕೆ ಬಂದ ಲಹರಿ ಕಣ್ಣು ತುಂಬ ನೀರು ತುಂಬಿಕೊಳ್ತಿತ್ತು. ಹರಿ ಯಾಕಮ್ಮ ಈ ಕಣ್ಣೀರು, ನಿಜಕ್ಕೂ ಏನಾಯ್ತು ಅಂತ ಹೇಳಿದ್ರೆ ತಾನೇ ನಮಗೆ ತಿಳಿಯುತ್ತೆ. ತಾರಕ್ ನಿರ್ಣಯ ಮನೆ ಸೊಸೆ ಅಂತ ಅಂತಿದ್ದಾನಲ್ಲ, ಯಾಕೆ? ವಾಸುದೇವ್ ಅವರು ಕೂಡ ಆಘಾತದಲ್ಲಿದ್ದರೆ ಲಹರಿ ಏನು ಹೇಳ್ತಾಳೆ ಅಂತ ನೋಡ್ತಿದ್ದಾರೆ. ನಡೆದ ಘಟನೆಗಳನ್ನೆಲ್ಲ ರೋಹಿತ್ ಹತ್ರ ಕೆಲಸ ಮಾಡಿದ್ದು ಮದುವೆ ನಿಂತೋದ ವಿಷಯ ತನ್ನ ಅಪ್ಪನಿಗೆ ಅಪಘಾತವಾದ ದೃಶ್ಯಾವಳಿಯೊಂದಿಗೆ ಸಹ ತೋರಿಸಿದ್ಲು. ಇದೆಲ್ಲ ರೋಹಿತ್ ಮಾಡಿ ಸಂಚು ಅಂತ ತಕ್ಷಣವೇ ಪತ್ತೆ ಹಚ್ಚಿದ್ರು ವಾಸುದೇವ್ ಅವರು. ಲಹರಿಗೆ ನಿಜ ತಿಳಿಯದಂತೆ ಸುಲಭವಾಗಿ ದಾರಿ ತಪ್ಪಿಸಿ ಆ ದಿನ ಫೋನಲ್ಲಿ ಕಠಿಣವಾಗಿ ಇದೆಲ್ಲ ಮಾಡಲಿಲ್ಲ ಅಂತ ನಂಬಿಕೆ ಏನು? ನಿಜಕ್ಕೂ ತಾರಕ್ ಇಲ್ಲಿಗೆ ಬಂದಿದ್ದು ಕೂಡ ನಮ್ಮ ಬಲವಂತದ ಮೇಲೆ. ಅಲ್ಲಿ ತನ್ನ ಅಜ್ಜ ಅಜ್ಜಿ ಮನೆ ಜೊತೆ ಸಂತೋಷವಾಗಿರ್ತಿದ್ದ. ಇಲ್ಲಿ ವ್ಯಾಪಾರವನ್ನು ಒಬ್ಬರು ನಿಭಾಯಿಸೋದಕ್ಕೆ ಆಗ್ತಿಲ್ಲ ಅಂತ ನಾನೇ ಬಲವಂತ ಮಾಡೋದಕ್ಕೆ ಬಂದ. ನಿನ್ನನ್ನು ಯಾಕೆ ಗುರಿ ಮಾಡ್ತಾನೆ ಅವನು? ನನ್ನ ಮಗ ಅಂತ ಹೇಳ್ತಿಲ್ಲ ಲಹರಿ. ತಾರಕ್ ಕೋಪ ಇದೆ ಒಪ್ಕೊಳ್ತೀನಿ, ಆದರೆ ಹೆಣ್ಣಿಗಾಗಿಂತ ನೀಚವಾದ ಕೆಲಸಗಳನ್ನ ಮಾಡೋ ಅಭ್ಯಾಸ ಮಾತ್ರ ಇಲ್ಲ. ಅವನಿಗೆ ಎಷ್ಟು ದೊಡ್ಡ ಸಂಬಂಧಗಳು ಬಂದರೂ ಬೇಡ ಅಂತಂದ. ಅವನ ಮನಸ್ಸಿಗೆ ಇಷ್ಟವಾದ ಹುಡುಗಿ ಸಿಗ್ತಾಳ ಅಂದ್ಕೊಳ್ತಿದ್ದೆ, ಅಂಥದ್ದು ನಿನ್ನನ್ನು ತನ್ನ ಸಹಾಯಕಿಯಾಗಿ ನೇಮಕ ಮಾಡಿದ್ದಾನೆ ಅಂತ ತಿಳಿದು ಆಶ್ಚರ್ಯಪಟ್ಟೆ. ಮಾತನಾಡುವಂತ ಅವನೇ ಮಾಡಿದ್ದಾನೆ ಅಂತ ಆ ಮಾತುಗಳನ್ನ ಕೇಳಿದ ಅವನು ತೀವ್ರ ಆತಂಕಕ್ಕೊಳಗಾಗಿ ಮತ್ತೆ ಆಸ್ಪತ್ರೆಗೆ ದಾಖಲಾಗಿತ್ತು. ಆ ಕೋಪದಲ್ಲೇ ತಾರಕ್ ಲಹರಿಯನ್ನು ಕರ್ಕೊಂಡು ಬಂದಿದ್ದಾನೆ ಅಂತ ಮೇಲ್ನೋಟಕ್ಕೆ ಅಂದಾಜಿಸಿದ್ರು. ನಾನು ಮನೆಗೆ ಹೋಗಬೇಕು ಅಮ್ಮ, ಅಮ್ಮ ಅಪ್ಪ ಬರ್ತಿರ್ತಾರೆ. ಗಂಡನನ್ನು ನೋಡಿದ್ಲು ಕಸ್ತೂರಿ. ತಾರಕ್ ಜೊತೆ ಮಾತಾಡ್ತೀನಿ ಅಂತ ಹೋಗೋಷ್ಟರಲ್ಲೇ ಕಾಫಿ ಅಂತ ಮೇಲಿಂದ ಕಿರಿಸ್ದ ತಾರಕ್. ಹುಡುಗನಿಗೆ ಕೋಪ ಬಂದರೆ ಒಂದು ರೀತಿಯಲ್ಲಿ ತಗ್ಗಲ್ಲ ಲಹರಿ. ನೀನು ಕೂಡ ನಿಜ ಏನಂತ ತಿಳಿದೆ, ಹೇಗೆ ಅವನ ಮೇಲೆ ನಿಂದನೆ ಮಾಡಿದೆ? ನಿಜಕ್ಕೂ ಇದೆಲ್ಲ ಅವನೇ ಮಾಡಿದ್ದಾನೆ ಅಂತ ನೀನು ನೋಡಿದೀಯಾ? ಇಲ್ಲಾಂದರೆ ನೋಡಿದವ್ರು ನೀನು ಹೇಳಿದಾರಾ? ಇಲ್ಲ ತಾನೇ? ಒಂದು ವಿಡಿಯೋ ಹಿಡ್ಕೊಂಡು ಹೇಗೆ ಕೇಳಿದೆ? ಈ ದಿನಗಳಲ್ಲಿ ಇಂಥ ತಂತ್ರಗಳನ್ನ ಸುಲಭವಾಗಿ ಮಾಡ್ಬೋದು. ತಾರಕ್ನನ್ನು ನಿನಗೆ ದೂರ ಮಾಡಬೇಕಂತ ರೋಹಿತ್ ನಿನ್ನ ಜೊತೆ ಮಾತಾಡಿದಾಗ ನಿನ್ನ ಹತ್ರ ಇದ್ದಾಗ ಅವನ ಕಣ್ಣುಗಳಲ್ಲಿ ನಿನ್ನ ಮೇಲೆ ಪ್ರೀತಿ ಕಾಣಿಸ್ತಿತ್ತಾ? ಹಾಗೆ ಹೇಳಿಲ್ಲ ಆದರೆ ನಿಮ್ಮಿಬ್ಬರಿಗೂ ಒಬ್ಬರಂದ್ರೆ ಒಬ್ರಿಗೆ ಇಷ್ಟ ಇದ್ದರೆ ನಿಮ್ಮಮ್ಮ ಅಪ್ಪನ ಜೊತೆ ಮಾತಾಡಿ ನಿನ್ನನ್ನು ನಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಬರ್ಬೇಕಂತ ಆ ಕ್ಷಣದ ನಿರ್ಧಾರ ತೊಗೊಂಡೆ. ಇವಾಗ ಕೂಡ ಆ ವಿಷಯವೇ. ಇವಳೊಂದಿಗೆ ಮಾತಾಡ್ತಿದ್ರೆ ಸಡನ್ನಾಗಿ ನಿಮ್ಮಿಬ್ಬರು ಹೀಗೆ ಬರೋದು ನಿಜಕ್ಕೂ ಆಘಾತಕಾರಿಯಾಗಿದೆ. ಗಡಿಬಿಡಿ ಪಟ್ಲ. ಒಂದು ನಿಮಿಷ ತಲೆ ಕೆಲಸ ಮಾಡೋದು ಫೀಲಿಂಗ್ ಅವಳಲ್ಲಿ ಉಂಟಾಯಿತು. ತಾರಕ್ ಕಣ್ಗಳಲ್ಲಿ ತನ್ನ ಮೇಲಿದ್ದ ಭಾವನೆಯನ್ನು ತನ್ನ ಜೊತೆ ಹೇಳಿದ್ರು ತಿಳ್ಕೊಳ್ಳಲಾರದಷ್ಟು ಸಣ್ಣ ಹುಡುಗಿ ಏನಲ್ಲ ಅವಳು. ಅಮ್ಮ, ತಾರಕ್ ಅಂದ ಮೇಲಿಂದ. ಲಹರಿ ಬೆನ್ನು ಜುಮ್ಮಂತೂ ಅವನ ಗಡಿಸಿದವನಿಗೆ. 2 ನಿಮಿಷದಲ್ಲಿ ಕಾಫಿ ತಂದು ಲಹರಿ ಕೈಯಲ್ಲಿಟ್ಟು ಹೋಗಿ ಅವನಿಗೆ ಕೊಟ್ಟು ಬಾರಮ್ಮ. ಸ್ವಲ್ಪ ಕೋಪ ತಗ್ಗದ ಮೇಲೆ ನಿಮ್ಮ ಮನೆಗೆ ನಾವು ಕೂಡ ಬಂದು ಏನೇನು ನಡೀತು ನಿಮ್ಮ ಅವರಿಂದಿಗೆ ಹೇಳಿ ಪರಿಹಾರ ಏನಂತ ಕೇಳ್ತೀವಿ ಅಂತ ಅಂದ್ಲು ಕಸ್ತೂರಿ. ನಮ್ಮಮ್ಮ ಕೊಂದು ಬಿಡ್ತಾಳೆ ಅಂದ್ಲು. ಸಣ್ಣದಾಗಿ ನಕ್ಕು ಲಹರಿ ತಲೆ ಸವರಿ, ಇವಾಗ ನೀನು ನಮ್ಮನೆ ಸೊಸೆ, ನನ್ನನ್ನು ಯಾರಾದರೂ ನಿಮ್ಮಮ್ಮನೇ ಅಂದರೂ ಸುಮ್ಮನಿರಲ್ಲ ನಾನು ಅಂದ್ಲು. ನಾನು ನಿಮ್ಮ ಮಗನನ್ನ ಮದುವೆ ಮಾಡ್ಕೊಂಡಿಲ್ಲ. ರೋಷ ಲಹರಿಯಲ್ಲಿ. ಮತ್ತು ಅವನಿಗೆ ಯಾಕೆ ಹಾಗಂದ? ಏನೋ ನನ್ನ ಹತ್ರ ಯಾವಾಗ ಸಹಿ ಮಾಡಿಸ್ಕೊಂಡೋ ಏನೋ. ಏನಿದೆ ತಾಯಿ ಆ ದೃಶ್ಯದಲ್ಲಿ? ತಾರಕ್ ಇಲ್ದಿದ್ರು ಕಾಣಿಸ್ತಾ, ಹಾಗೆ ನೀನು ಸಹಿ ಮಾಡಿದ್ರು ಮಾಡಿದ ಹಾಗೆ ಅವನು ತೋರಿಸ್ದ. ಮನುಷ್ಯರನ್ನೇ ಬದಲಾಯಿಸೋ ತಂತ್ರಜ್ಞಾನ ಇರುವಾಗ ಸಣ್ಣ ಸಹಿ ನಕಲು ಮಾಡೋದು ದೊಡ್ಡ ಕಷ್ಟನಾ? ಎಲ್ಲರೂ ತಿಳುವಳಿಕೆ ಇರೋರೆ ನಾನು ಬಿಟ್ಟು ಅಂದ್ಕೊಳ್ತಾ ಕಸ್ತೂರಿ ಅವರು ಹೇಳಿದ್ರಿಂದ ಕಾಫಿ ತೆಗೆದುಕೊಂಡು ತಾರಕ್ ಕೋಣೆಗೆ ಲಹರಿ ಹೊರಟ್ರೆ ತನ್ನ ವ್ಯವಸ್ಥಾಪನಿಗೆ ಕರೆ ಮಾಡಿ ಕಾರ್ ಕಳಿಸಿ ಲಹರಿ ಪೋಷಕರನ್ನ ಮನೆಗೆ ಕರ್ಕೊಂಡು ಬರುವಂತ ಹೇಳಿದರು ವಾಸುದೇವ್ ಅವರು. ತಾರಕ್ ಕೋಣೆಯಲ್ಲಿ ನಡೆದಂಥ ಮಾತುಕತೆ ಕೆಲಸ ಮಾಡದೆ ಮೆದುಳಿನೊಂದಿಗೆ ಕೊಂಬೆಯಂತೆ ಬಂದ ಲಹರಿ ಮುಖಾಮುಖಿ ದೃಶ್ಯಾವಳಿಯಲ್ಲಿ ಮಾತಾಡ್ತಿದ್ದ ತಾರಕ್ನ ನೋಡಿ ಬಾಗಿಲಿನ ಹತ್ರ ನಿಂತು ಹೋದ್ಲು. ಕೋಣೆ ಪೂರ್ತಿಯಾಗಿ ಪರಿಶೀಲಿಸಿ ನೋಡಿದ್ಲು. ಶ್ರೀಮಂತ ಕುಟುಂಬಗಳಲ್ಲಿರೋ ಆಧುನಿಕ ವಸ್ತುಗಳೊಂದಿಗೆ ತುಂಬ ವೈಭವವಾಗಿ ಬೆಲೆ ಬಾಳೋ ಪೀಠೋಪಕರಣಗಳಿಂದಗೆ ಒಳ್ಳೆ ಒಳಾಂಗಣ ವಿನ್ಯಾಸದೊಂದಿಗಿರೋ ಕೋಣೆ ನೋಡ್ತಾ ತನಗೆ ಆ ಕೋಣೆಯಲ್ಲಿ ಪಾದ ಇಡೋ ಅಧಿಕಾರ ಕೂಡ ಇಲ್ಲ ಅಂದ್ಕೊಂಡು ಹೊರಗೆ ನಿಂತು ಬಾಗಿಲು ತಟ್ಟಿದ್ಲು. ಮನೆ ಎದ್ಮೇಲೆ ಮಾತಾಡ್ತೀನಿ ಅಂತ ಅಜ್ಜಿಗೆ ಹೇಳಿ ಕರೆ ಇಟ್ಟು ಮೇಲೆ ಇತ್ತ ತಿರುಗಿ ತಾರಕ್ ಲಹರಿಯನ್ನು ನೋಡ್ದ. ಹೊರಗೆ ಇದ್ದಾಳೆ, ಒಳಗಡೆ ಬಾ ಧ್ವನಿ ಹೆಚ್ಚಿಸ್ತ. ಆಗ್ನೆಗೆ ಹೆಜ್ಜೆ ಒಳಗಡೆ ಇಟ್ಲು ಲಹರಿ. ಲೋಟ ಅವನಿಗೆ ಕೊಟ್ಟು ಬೆನ್ನು ತಿರುಗಿಸ್ತಿದ್ರೆ ಪಟ್ಟನೆ ಒಡೆದು ಹೋದಂಥ ಶಬ್ದ. ಲಹರಿ ಕಾಲುಗಳ ಮುಂದೆ ಕರೀದಾದ ಕಾಫಿ ಲೋಟ ಅದರೊಳಗಿನ ಕಾಫಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರಿಂದ ತಾರಕ್ನ ನೋಡಿದ್ಲು. ಕ್ಲೀನ್ ಮಾಡು ಅಂದ. ಹುಚ್ಚಿಯಂತೆ ನೋಡಿದ್ಲು ಲಹರಿ. ನಾನು ಹೇಳಿದ್ದನ್ನು ಮಾಡು ಬೇಗ, ಕೋಣೆ ಗಲೀಜಾಗಿದ್ರೆ ನನಗೆ ಕಿರಿಕಿರಿ, ಫಾಸ್ಟಾಗಿ ಕ್ಲೀನ್ ಮಾಡು ಅಂತ ತೊಳೆಯೋ ವಸ್ತು ತೆಗೆದುಕೊಂಡು ಸ್ನಾನಕ್ಕೆ ಹೋದ.
ಮೊನ್ನೆ ಇದ್ದ ಮೃದುತ್ವ, ವಿನಯತೆ ತಾರಕ್ ಕಣ್ಣುಗಳಲ್ಲಿ ಮಾತುಗಳಲ್ಲಿ ಇಲ್ಲ ಅಂತ ಸುಲಭವಾಗಿ ಗ್ರಹಿಸಿ ಕೆಲಸದವ್ರ ಕೈಯಲ್ಲಿ ಬಟ್ಟೆಯನ್ನು ತಟ್ಟೆ ತರಿಸ್ಕೊಂಡೆಲ್ಲ ಸ್ವಚ್ಛ ಮಾಡ್ತಿರ್ಲಾಗಿ ಮೈ ಒರೆಸೋ ವಸ್ತ್ರದೊಂದಿಗೆ ಬಂದ ತಾರಕ್. ಹೊರಟು ಹೋಗೋಣ ಅಂತ ನೋಡಿದ ಅವಳಿಗೆ ಅವಕಾಶ ಕೊಡದೆ ಬಾಗಿಲು ಹಾಕಿ, ಎಲ್ಲಿಗೆ? ನನ್ನಿಂದ ತಪ್ಪಿಸ್ಕೊಳ್ಬೇಕು ಅಂತ ನೋಡಬೇಡ, ಅದು ವ್ಯರ್ಥ ಪ್ರಯತ್ನ ಅಂತ ಒದ್ದೆ ತಲೆಯನ್ನು ಅವಳ ಮುಖದ ಮೇಲೆ ಕೊಡುವುದರಿಂದ ನೀರಿನ ಹನಿಗಳು ಬಿದ್ದು ಸುಂದರವಾಗಿತ್ತು ಲಹರಿ ಮುಖ. ಅವನನ್ನು ಏನೋ ಕೇಳಬೇಕಂತ ಕಣ್ಣುಗಳಲ್ಲಿ ಹಾರಾಟ. ಅದನ್ನು ಗಮನಿಸಿದ್ರು ಏನೂ ತಿಳಿಯದಂತೆ, ನಾನು ಹೆಂಡತಿ ಆದೆ ಅಂತ ಐಷಾರಾಮಿ ಜೀವನ ಇರುತ್ತೆ ಅಂತ ನಿಜಕ್ಕೂ ಆಸೆ ಪಡಬೇಡ ನನ್ನ ಪ್ರೀತಿಯ ಲಹರಿ. ಕೆಲಸದವ್ರಿಗಿಂತ ಹೀನವಾದ ಜೀವನ ನಿನಗೆ ಉಡುಗೊರೆಯಾಗಿ ಬರುತ್ತೆ. ನೀನು ಮಾಡಿದ ತಪ್ಪೇನಂತ ತಿಳ್ಕೊಳ್ಳೋವರೆಗೆ ನನ್ನ ಕಾಟ ನಿನಗೆ ತಪ್ಪಲ್ಲ. ಒಂದು ವೇಳೆ ನೀನು ತಪ್ಪು ತಿಳಿಯದಿದ್ದರೂ ನನ್ನ ಕೋಪ ತಗ್ಗೋವರೆಗೆ ನಿನಗೆ ಚುಕ್ಕಿ ತೋರಿಸ್ತಾನೆ ಇರ್ತೀನಿ. ನನ್ನ ಮೇಲೆ ಯಾಕಿಷ್ಟು ಕೋಪ ತಾರಕ್? ಅವಳು ಕೆನ್ನೆಗಳನ್ನ ಹಿಡಿದು, ಇನ್ನೊಮ್ಮೆ ನನ್ನ ಆ ರೀತಿ ಕರೀಬೇಡ. ಆ ಅರ್ಹತೆ ನೀನು ಕಳ್ಕೊಂಡಿದೀಯಾ. ನಾನೇನು ಮಾಡಿದೆ? ನನ್ನ ಪರಿಸ್ಥಿತಿಯಲ್ಲಿ ನೀನಿದ್ದರೆ ಏನು ಮಾಡ್ತಿದ್ದೆ? ತನ್ನನ್ನು ಬಿಟ್ಟು ಹೊರಡು ಅಂತ ಅರಿಸ್ದ. ಹೋಗ್ತೀನಿ, ಇಲ್ಲೇ ಇರಬೇಕು ಅನ್ನೋ ಆಸೆ ನನಗೇನಿಲ್ಲ ಅಂತ ಹೊರಟ್ಲು. ಲಹರಿ ಕೆಳಗೆ ಬರುವಷ್ಟರಲ್ಲಿ ಹಾಲ್ನಲ್ಲಿ ಇದ್ದಾರೆ ನಿರ್ಮಲಾ, ಭಾಸ್ಕರ್ ಅವರು. ವಾಸುದೇವ್ ಕಸ್ತೂರಿ ಅವರೊಂದಿಗೆ ಮಾತಾಡ್ತಾ. ವಾಸುದೇವ್ ಅವರು ತಾರಕ್ಕೆ ಕರೆ ಮಾಡಿ ಲಹರಿ ಪೋಷಕರು ಬಂದಿದ್ದಾರೆ ಅಂತ ತಿಳಿದು ಬರೋದು ಕೇಳಿದ್ರು. ನಿರ್ಮಲಾ ಅವ್ರ ಕಣ್ಣುಗಳಲ್ಲಿನ ಕೋಪಕ್ಕೆ ತಲೆ ತಗ್ಗಿಸಿ ಬಂದು ಅವಳ ಪಕ್ಕದಲ್ಲಿ ನಿಂತಲು ಲಹರಿ. ಭಾಸ್ಕರ್ ಅವರ ನಿಜಕ್ಕೂ ಏನಾಯಿತು ನಿಮಗೆ ಹೇಳಿ ಪರಿಹಾರ ಕೇಳಬೇಕಂತ ಕರೆಸ್ತೆ. ನಾವೇ ನಿಮ್ಮ ಮನೆಗೆ ಬರಬೇಕಿತ್ತು, ಆದರೆ ಈಗಾಗಲೇ ನೀವು ಮಾತುಗಳನ್ನ ಕೇಳ್ತಿದ್ದೀರಿ. ನಾವು ಬಂದವುಗಳನ್ನ ಇನ್ನೂ ಹೆಚ್ಚೋದಕ್ಕಾಗಲ್ಲ. ನಿಮ್ಮ ಜೊತೆ ಒಂದು ಮುಖ್ಯ ವಿಷಯ ಹೇಳಬೇಕು ಎಂದು ತಾರಕ್ ಲಹರಿಗೆ ಮದುವೆ ಜರುಗಿದೆ ಎಂದರು. ಇಬ್ಬರು ಆಶ್ಚರ್ಯದ ಮುಖದೊಂದಿಗೆ ನೋಡಿದ್ರು. ಅಷ್ಟರಲ್ಲೇ ಕೆಳಗೆ ಬಂದ ತಾರಕ್. ಅಂಗಿಯ ತೋಳುಗಳನ್ನ ಮಡಿಸ್ತಾ ಬರ್ತಿರೋ ತಾರಕ್ನ ನೋಡಿ ಅವ್ರಿಗೆ ಸಣ್ಣದಾಗಿ ಜುಮ್ಮಂತು. ಅವನ ಗಂಭೀರ ನಡೆಗೆ ನೋಡುತ್ತಾ ಲಹರಿ ಕಣ್ಣುಗಳನ್ನ ಅವನಿಗೆ ಬರ್ಸ್ಕೊಟ್ಬಿಟ್ಲು. ಮದುವೆ ಜರುಗೋದೇನ್ರಿ ಇದು? ನಮ್ಮ ಹುಡುಗಿ ಜೀವನ ಅಂದ್ಕೊಂಡಿದ್ದೀರಾ? ಬೊಂಬೆ ಆಟ ಅಂದ್ಕೊಂಡು ನೋಡಿದ್ದೀರಾ? ಸಂಬಳ ಕೊಡ್ತಿದ್ದಾರೆ ಅಂತ ನೀವೇನು ಮಾಡಿದ್ರು ಹೇಳಿದ್ರು ನಡೆದು ಹೋಗುತ್ತಾ ಅಂತ ಭಾಸ್ಕರ್ ಅವ್ರು ಸೀರಿಯಸ್ ಆಗಂದರು. ಬಾ ಇದೆ ಅಂತ ಆಲೋಚನೆ ಇಲ್ಲದೆ ಆಗಿ ನನ್ನ ಸ್ನೇಹಿತರನ್ನ ಆಸ್ಪತ್ರೆ ಮಂಚ ಕಳಿಸೋ ಹಕ್ಕು ನಿಮ್ಮ ಹುಡುಗಿಗೆ ಯಾರು ಕೊಟ್ಟಿದ್ದು ಭಾಸ್ಕರ್ ಅವರೇ ಅಂತಂದ ತಾರಕ್ ಸೀರಿಯಸ್ ಆಗಿ. ನಮ್ಮ ಹುಡುಗಿಗೆ ಆವೇಶ ಇದೆಯೇನೋ, ಆದರೆ ಮನುಷ್ಯನನ್ನು ತಿಳಿದೆ ಅನ್ನೋ ಸ್ವಭಾವ ಇಲ್ಲ. ಹೌದಾ ಅಂತ ಕಚೇರಿ ಲಹರಿ ಮಾತಾಡಿದ್ನಲ್ಲ ಮೊಬೈಲ್ನಲ್ಲಿ ಧ್ವನಿ ಮುದ್ರಣ ಆನ್ ಮಾಡಿ ಅವ್ರ ಮುಂದೆ ತಳ್ಳಿ, ಇದೆಲ್ಲ ಕೇಳಿದ ಮೇಲೆ ಅದೇ ಮಾತು ಹೇಳಿ ಅಂತ ಲಹರಿಯನ್ನು ಸುಟ್ಟು ಹಾಕುವಂತೆ ನೋಡಿದ ತಾರಕ್. ಇವನು ಯಮಕಿಂಕರ ನನ್ನ ಪ್ರಾಣಕ್ಕೆ. ನಾನಷ್ಟು ಬೇಸರದಿಂದ ಕಿರ್ಚಿದ್ರೆ ಅದು ಕೂಡ ರೆಕಾರ್ಡ್ ಮಾಡಿದಾನಾ ಅಂತ ಹಲ್ಲು ಕಡಿತಾ ನೋಡಿದ್ಲು ಲಹರಿ. ನನ್ನೊಂದಿಗೆ ಮಾತ್ರ ಅಲ್ಲ, ನಿಮ್ಮ ಪೋಷಕರ ಜೊತೆ ಕೂಡ ಬಯಸ್ಕೊಳ್ತೀಯ ತಡಿ ಅನ್ನೋ ತಾರಕ್ ಕುತಂತ್ರದ ನೋಟ ಬೀರ್ದ. ಸಣ್ಣದಾಗಿ ಬೆವರು ಬಂದಿತ್ತು. ಅಷ್ಟು ದೊಡ್ಡ ಸ್ಥಾನದಲ್ಲಿರೋ ತಾರಕ್ನ ತಾನಿಷ್ಟು ಮಾತಾಡಿದೊಳ ನೆನಪಿಗೆ ಬಂದು ತನಗೆ ತಪ್ಪಿತಸ್ಥ ಭಾವನೆ ಅನಿಸಿ ಫೋನ್ ಕಸಿದ್ಕೊಂಡು ಧ್ವನಿ ಮುದ್ರಣವನ್ನು ಅಳಿಸಿ ಹಾಕಿದ್ಲು ಲಹರಿ. ತಾರಕ್ ನೇರವಾಗಿ ನೋಡ್ದ ಅವಳನ್ನ. ನಿರ್ಮಲಾ, ಭಾಸ್ಕರ್ ಅವರು ಗೊಂದಲದಿಂದ ನೋಡ್ತಿದ್ರೆ ಕೈಗಳು ಹೊಸ್ಕೊಳ್ತಿರೋ ಸೊಸೆಯನ್ನು ನೋಡಿ ಕಿರುನಗುವಿನೊಂದಿಗೆ, ನೋಡಿ ಭಾಸ್ಕರ್ ಅವರೇ, ನಮ್ಮ ಹುಡುಗ ತಾರಕ್ ನಿಮ್ಮ ಹುಡುಗಿ ಲಹರಿಯನ್ನು ಇಷ್ಟಪಟ್ಟಿದ್ದಾನೆ. ನಿಲ್ಲು ತಾರಕ್, ಇದು ಹೆಣ್ಣಿನ ಜೀವನ, ಆಟಗಳಲ್ಲ ಅಂತ ಗಂಭೀರವಾಗಿ ಹೇಳಿ, ಅವನಿಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ. ಪ್ರೀತಿ ಇದ್ದರೂ ಅದು ಹೇಳೋದಕ್ಕೆ ಅವನಿಗೆ ಅಡ್ಡ ಬಂದಿದೆ. ನೇರವಾಗಿ ಹುಡುಗಿಗೆ ಅವಳಿಗೇ ತಿಳಿಯದಂತೆ ಒಪ್ಪಂದದ ಪದ್ಧತಿಯಲ್ಲಿ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದಿದ್ದಾನೆ. ಇದರಲ್ಲಿ ನಿಮ್ಮ ಹುಡುಗಿ ತಪ್ಪೇನೂ ಇಲ್ಲ. ಹೆಣ್ಮಗಳಲ್ವ, ಆ ಕೋಪದಲ್ಲಿ ನಮ್ಮವನ ಮೇಲೆ ಸ್ವಲ್ಪ ಅರ್ಚಿದಾಳೆ. ಅದೇ ಇದೆ ಆ ಫೋನ್ನಲ್ಲಿ. ತನ್ನ ಬಗ್ಗೆ ಮಗನನ್ನು ಕಡಿಮೆ ಹಾಕಿದ ವಾಸುದೇವ್ ಅವ್ರ ಕಡೆ ಅಭಿಮಾನದಿಂದ ನೋಡಿದ್ಲು ಲಹರಿ. ತಾರಕ್ ಕಣ್ಣುಗಳಲ್ಲಿ ಇದುವರೆಗೆ ತರಹ ಕೋಪ ಇಲ್ದಿದ್ರೂ ಗಂಭೀರವಾಗಿದ್ದಾನೆ. ಅವನು ಎದ್ದು ಹೋಗ್ತಿದ್ರೆ, ನಿಲ್ಲು ತಾರಕ್ ಅಂತ ತಡೆದು, ನಿಮ್ಮ ಮದುವೆ ಸಹಿಗಳ ಪ್ರಕಾರ ಜರುಗಿದೆ ಅಂತ ನೀನು ಅಂದ್ಕೊಂಡ್ರು ಶಾಸ್ತ್ರದ ಪ್ರಕಾರವಾಗಿ ನಡೆಯಬೇಕು ಅಂತ ನಾವು ಅಂದ್ಕೊಳ್ತಿದ್ದೀವಿ ಅಂತ ಭಾಸ್ಕರ್ ಅವ್ರ ಕಡೆ ನೋಡಿ, ನಿಮ್ಗೆ ಯಾವುದೇ ಅಭ್ಯಂತರ ಇಲ್ದಿದ್ರೆ ಶಾಸ್ತ್ರೋಕ್ತವಾಗಿ ಘನವಾಗಿ ಅವ್ರ ಮದುವೆ ಜರುಗಿಸಿ ಹುಡುಗಿಯನ್ನು ಮನೆ ಕರ್ಕೊಬರ್ತೀವಿ. ಭಾಸ್ಕರ್ ಅವರೇ, ನಿಮ್ಮ ಹುಡುಗಿ ನಮ್ಗೆ ತುಂಬ ಚೆನ್ನಾಗಿ ಇಷ್ಟ ಆಗಿದ್ದಾಳೆ. ನನ್ನ ಮಗ ಇಷ್ಟ ಇದ್ರೂ ಹೊರಗೆ ತೋರಿಸೋ ಅವನಲ್ಲ. ಹುಡುಗಿಗೆ ನಿಮ್ಗೆ ಯಾವುದೇ ಅಭ್ಯಂತರ ಇಲ್ದಿದ್ರೆ ಒಳ್ಳೆಯ ಮುಹೂರ್ತ ನೋಡಿ ಅವ್ರ ಮದುವೆಗೆ ಏರ್ಪಾಟ್ ಮಾಡೋಣ ಅಂದರು. ನಾವು ಹುಡುಗಿಯೊಂದಿಗೆ ಸ್ವಲ್ಪ ಮಾತಾಡಬೇಕು ಅಂದರು ಭಾಸ್ಕರ್ ಸ್ವಲ್ಪ ಮೃದುವಾಗಿ. ದುಡ್ಡು ಇದೆ ಅನ್ನೋ ಗರ್ವ ಏನೇನೂ ಇಲ್ಲದವರನ್ನು ನೋಡಿ, ಹಾಂ ಮಾತಾಡಿ, ಆ ರೂಮ್ಗೆ ಹೋಗಿ ಎಂದರು. ನಿರ್ಮಲಾ ಇದು ಲಹರಿ ಕೈ ಹಿಡಿದು ರೂಮ್ಗೆ ಎಳಕ್ಕೊಂಡು ಹೋಗಿ, ಏನು ಲಹರಿ ಇದು? ನಿನ್ನಿಷ್ಟಕ್ಕೆ ನೀನೆಲ್ಲ ಮಾಡಿ ಹೀಗೆ ತೆಗ್ದಿದೆಯಾ ಅಂತ ಸೀರಿಯಸ್ ಆಗ್ತಿದ್ರೆ, ನಿರ್ಮಲಾ ನಿಲ್ಲು ಅಂತಂದರು ಭಾಸ್ಕರ್.
ಹಾಲ್ನಲ್ಲಿ ಆರಾಮಾಗಿ ಫೋನ್ ನೋಡ್ಕೊಳ್ತಿದ್ದಾನೆ ತಾರಕ್. ಏನೇನು ಆತಂಕ ಇಲ್ಲದವನ್ನ ನೋಡಿ, ನಿನ್ನಿಷ್ಟಕ್ಕೆ ನೀನಿದೆಲ್ಲ ಮಾಡಿದ್ರೆ ಹೇಗೆ ತಾರಕ್? ಇವಾಗ ನೋಡು ಹುಡುಗಿ ಎಷ್ಟು ಮಾತುಗಳು ಕೇಳಬೇಕಾಗಿ ಬರ್ತಿದೆ ಅಂದರು ಕಸ್ತೂರಿ ಅವರು ಬೇಸರಗೊಳ್ತಾ. ಅವನ ಕೋಪ ಲಹರಿ ಮೇಲೆಲ್ಲ. ಮನು ಆರೋಗ್ಯ ಕೆಟ್ಟಿದೆ ಅಂತ ಅವರಿಬ್ಬರು ಮದುವೆ ಮಾಡ್ಕೊಂಡು ಮನು ಹತ್ರ ಹೋಗಿ ಅವಳನ್ನ ನೋಡಿ ಬರ್ತಾರೆ. ಮಾತಾಡಲಿಲ್ಲ ತಾರಕ್. ಏನು ಅಂದೆ ಮೊಬೈಲ್ ನೋಡ್ಕೊಳ್ತಿದ್ದಾನೆ, ಸೈಲೆಂಟ್ ಆಗಿದ್ದಾನೆ. ಇನ್ನೂ ಜಾಸ್ತಿ ಕೆಣಕಲಿಲ್ಲ. ಆದ್ದರಿಂದ ಅವರು ಕೂಡ ಭಾಸ್ಕರ್ ಅವ್ರ ನಿರ್ಧಾರ ಏನಂತ ಕಾಯ್ತಿದ್ದಾರೆ. ಅಮ್ಮ, ಇದೆಲ್ಲ ನನಗೆ ಗೊತ್ತಿಲ್ಲ. ಆಘಾತ ಆಗೋದ್ರಲ್ಲಿ ತಾರಕ್ ಕೈವಾಡ ಇದೆ ಅಂತ ರೋಹಿತ್ ವಿನೋದ್ ನನಗೆ ಹೇಳಿದ್ರು. ಅವೆಲ್ಲ ತಿಳ್ಕೊಳ್ಳದೆ ಕೋಪದಲ್ಲಿ ಅವನ್ನ ನಿಲ್ಲಿಸಿ ಕೇಳಿದೆ. ಯಾಕೋ ತಾರಕ್ ಇವೆಲ್ಲ ಮಾಡಿಲ್ಲ ಅಂತ ನನಗೆ ತಿಳಿತಿದ್ರು. ಅವನ್ನ ನಿಲ್ಲಿಸಿ ಕೇಳಿದೆ. ನನ್ನೇನು ಅನ್ಲಿಲ್ಲ. ಆದರೆ ಸಹಿ ಯಾವಾಗ ಮಾಡಿಸ್ಕೊಂಡಾಗ ಗೊತ್ತಿಲ್ಲಮ್ಮ. ಆದರೆ ನನಗೆ ತುಂಬ ಇಷ್ಟ ಅಂದ್ಲು ಅವನಂದ್ರೆ. ಆಶ್ಚರ್ಯದಿಂದ ನೋಡಿದ್ರು ನಿರ್ಮಲ. ಹಾಗಂತ ನನ್ನ ಅರ್ಹತೆಗೆ ಮೀರಿ ನೀನು ಸೊಸೆಯಾಗಿರೋದು ಕೂಡ ನನಗಿಷ್ಟ ಇಲ್ಲ. ಪ್ರೀತಿಸ್ತೇ ಅಷ್ಟೇ ಹೊರತು ಮದುವೆ ಮಾಡ್ಕೊಂಡು ಈ ಮನೆ ರಾಣಿ ಆಗಿ ಹೋಗಬೇಕು ಅಂತ ಮಾತ್ರ ಅಂದ್ಕೊಳ್ಳಿಲ್ಲ. ನನ್ನ ಪರಿಸ್ಥಿತಿ ಏನು, ನನ್ನ ಅರ್ಹತೆ ಮಟ್ಟ ಏನು ನನಗೆ ಗೊತ್ತು. ಅದಕ್ಕೆ ಈ ಮದುವೆ ಇಷ್ಟ ಇಲ್ಲ ಅಂತ ನೀವೇ ಅವರೊಂದಿಗೆ ಹೇಳಿಬಿಡಿ. ಒಂದು ವೇಳೆ ನಾನು ಸಹಿ ಮಾಡಿದಾಗ ಆಧಾರಗಳೇನಾದರೂ ಇದ್ದರೆ ವಿಚ್ಛೇದನ ಕೊಡ್ತೀನಿ ಅಂತ ಕೂಡ ಹೇಳಿ ಅಂತಿದ್ರೆ ಅದು ನಡೆಯೋ ಕೆಲಸ ಅಲ್ಲ ಲಹರಿ ಅಂತ ತಾರಕ್ ಧ್ವನಿ ಕೇಳಿಸ್ತು ಬಾಗ್ಲಲ್ಲಿ. ಜೀವನ ಪರ್ಯಂತ ನಿನ್ನ ಬಂಧಿಸಿದ್ದೀನಿ. ನೀನು ಸಹಿ ಮಾಡಿದ ಕಾಗದದಲ್ಲಿನ ವಿಷಯವನ್ನು ಬದಲಾಯಿಸೋದು ದೊಡ್ಡ ವಿಷಯ ಅಲ್ಲ ನನಗೆ. ಸೊ ಜಾಸ್ತಿ ಮಾತಾಡದೆ ಒಳ್ಳೇದಾಗಿದ್ದರೆ ನಮ್ಮ ಅಮ್ಮ ಅಪ್ಪನ ಕೋರಿಕೆ ಪ್ರಕಾರ ಮದುವೆ ಆಗುತ್ತೆ. ಇಲ್ಲದಿದ್ದರೆ ನಿನ್ನ ಜೀವನದಲ್ಲಿ ಮದುವೆ ಅನ್ನೋ ಅಧ್ಯಾಯ ಮುಗಿದು ಹೋಗುತ್ತೆ. ಕೇವಲ ಮದುವೆ ಜೀವನ ಮಾತ್ರ ಇರುತ್ತೆ. ಗಂಭೀರವಾಗಿ ಹೇಳಿ. ಏನು ಅಂದ್ಕೊಂಡ್ರು ಅಮ್ಮ ಅಪ್ಪನ ಜೊತೆ ಮಾತಾಡಿ ಅವ್ರನ್ನ ನಾನು ತೊಂದರೆ ಇಡೋದಕ್ಕಾಗಲ್ಲ. ನನ್ನ ಮೇಲೆ ಸಣ್ಣ ಸಣ್ಣ ಕೋರಿಕೆಗಳು ಹೆತ್ತವರಾಗ ಅವರಿಗಿವೆ. ಅದು ತೀರಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿದ ತಾರಕ್ ಅವಳನ್ನ ತೀಕ್ಷ್ಣವಾಗಿ ನೋಡಿ ಹೊರಟೋದ. ಹುಡುಗನ ಕಣ್ಣಲ್ಲಿ ಲಹರಿ ಮೇಲೆ ಇಷ್ಟ ಕಾಣಿಸ್ತಿದೆ. ಆದರೆ ಅವನು ಯಾಕೋ ಕೋಪವಾಗಿದ್ದಾನೆ ಅಂತಂದರು ಅವರು. ಲಹರಿ, ನೀನು ಕೂಡ ಹುಡುಗ ಅಂದ್ರೆ ಇಷ್ಟ ಅಂದಿದೆಯಾ. ಆದ್ದರಿಂದ ಈ ಮದುವೆಗೆ ನಮಗೆ ಯಾವುದೇ ತೊಂದರೆ ಇಲ್ಲ. ಹೆಣ್ಮಗಳಾಗಿ ನೀನು ನಮ್ಮ ಮನೆಯಲ್ಲಿ ಇಟ್ಟು ಇನ್ನೂ ಜಾಸ್ತಿ ಗದ್ದಲ ಮಾಡೋ ಉದ್ದೇಶ ನನಗಿಲ್ಲ. ಕಲ್ಯಾಣ ಕೂಡ ದೊಡ್ಡವನಾಗ್ತಿದ್ದ. ನಾನು ಓದೋವರೆಗೂ ಕಷ್ಟಪಟ್ಟರೆ ಆಮೇಲೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಮಗಾಗಿ ಆಲೋಚಿಸಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನಿಮ್ಮ ಹುಡುಗನ ಬಗ್ಗೆ ನೀವು ಕಂಗಾಲು ಪಡಬೇಡಿ ಭಾಸ್ಕರ್ ಅವರೇ. ಇವಾಗ ನೀವು ಕುಟುಂಬ ಆಗಿದ್ದೀರಿ. ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ನಾವು ನೋಡ್ಕೊಳ್ತೀವಿ. ತಾರಕ್ ಲಹರಿ ಅಂದರೆ ಇಷ್ಟ, ಅದಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದಾನೆ. ಮಕ್ಕಳ ಆನಂದವೇ ತಾನೇ ನಮಗೆ ಬೇಕು. ತಾರಕ್ ಇಷ್ಟವರೆಗೆ ಯಾರು ಇಷ್ಟ ಆಗಿಲ್ಲ. ಯಾರೊಂದಿಗೂ ಅವನಿಗೆ ಹೀಗೆ ನಡ್ಕೊಂಡಿಲ್ಲ. ಮಾತುಗಳು ಕಠಿಣ ಇರ್ಬೋದು, ಆದರೆ ಪ್ರೀತಿಸಿದ್ರೆ ಪ್ರಾಣಾನೇ ಕೊಟ್ಟು ಬಿಡ್ತಾನೆ. ನೀವು ಆಲೋಚಿಸ್ಬೇಡಿ. ತಾರಕ್ ಯಾರನ್ನೂ ಬಿಡಲ್ಲ. ಎಲ್ಲರ ಲೆಕ್ಕ ತಿಳಿಸಿ ಯಾರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅವನಿಗೆ ಗೊತ್ತು. ಹ್ಞೂ ಅಂತ ತಲೆ ಅಲ್ಲಾಡಿಸಿದ್ರು. ಹೆತ್ತವ್ರ ಕಡೆ ನೋಡಿದ್ಲು ಲಹರಿ. ಅವರ ಕಣ್ಣುಗಳಲ್ಲಿ ಕೂಡ ಅವಳ ಮದುವೆಗಾಗಿ ಆಶಿಸ್ತಿರುವಂಥ ಹೊಳಪು ಕಾಣಿಸಿದ್ರಿಂದ ಸರಿ ಎಂದ್ಲು. ನಾಲ್ವರ ಮುಖದಲ್ಲಿ ಆನಂದ. ರೋಹಿತ್ ತೋಟದ ಮನೆಯಲ್ಲಿ ತಾರಕ್ನ ಆರ್ಭಟ. ಮನೆಯಿಂದ ಹೊರಗೆ ಬಂದ ತಾರಕ್ ಕಾರ್ ನೇರವಾಗಿ ರೋಹಿತ್ ತಂಗಿರೋ ತೋಟದ ಮನೆ ತಲುಪ್ತು. ಮಾಂಸಾಹಾರ ಮದ್ಯದೊಂದಿಗೆ ತಾರಕ್ ಲಹರಿ ಮಧ್ಯೆ ಕಿಚ್ಚು ಯಶಸ್ವಿಯಾಗಿ ಇಟ್ಟವು ಅನ್ನೋ ಸಂಭ್ರಮದಲ್ಲಿ ಮುಂಚೆ ಮಜಾ ಮಾಡ್ತಿದ್ದಾರೆ ಇಬ್ಬರು. ಆವತ್ತಿಗೆ ತಾರಕ್ ಅಂದ್ರೇ ಲಹರಿಗೆ ಅಸಹ್ಯ ಹುಟ್ಟುತ್ತೆ. ಇನ್ನು ಜೀವನದಲ್ಲಿ ಲಹರಿ ತಾರಕ್ ಮುಖ ನೋಡಲ್ಲ. ಕೆಲವು ದಿನಗಳು ಹೋದ್ಮೇಲೆ ಅವಳೊಂದಿಗೆ ನಾನು ಹತ್ತಿರವಾಗಿ ನನ್ನ ಕಡೆ ತಿರುಗಿಸ್ಕೊಳ್ತೀನಿ ಎಂದ ರೋಹಿತ್. ಆದರೆ ಲಹರಿ ನಂಬ್ತಾಳ? ಲಹರಿ ಅಷ್ಟು ಮಾತುಗಳಂದರೆ ತಾರಕ್ ಸುಮ್ಮನಿರ್ತಾನ? ತಿಂಡಿ ತಿಂತ ಅನುಮಾನವಾಗಂದ ವಿನೋದ್. ನಿನಗೆ ಯಾಕೆ ಅನುಮಾನ ಬಂತು? ಹಲ್ಲು ಕಡದ್ ಕೇಳ್ದ ರೋಹಿತ್. ತಾರಕ್ಕೆ ಲಹರಿ ಅಂದರೆ ಇಷ್ಟ ಇದೆಯೇನೋ ಅಂತ ನನಗೆ ಅನ್ನಿಸ್ತು. ಅವಳಿಗಾಗಿ ಮನೆ ಹತ್ರ ಕಾಯ್ತಿದ್ದಾನೆ ಅಂತ ಅಮ್ಮ ಹೇಳಿದ್ರು. ಲಹರಿ ಕೂಡ ಅವನ ಜೊತೆ ಮಾತಾಡ್ತಾ ಕಾಣಿಸಿದ್ಲಂತೆ. ಅಂದರೆ ಒಬ್ರಂದ್ರೆ ಒಬ್ರಿಗೆ ಇಷ್ಟ ಇದೆಯೇನೋ ಅಂತ. ಬಾಯಿ ಮುಚ್ಚು, ಹಾಗಾಗೋದಕ್ಕೆ ಬಿಡಲ್ಲ. ಲಹರಿಗೆ ತಾರಕ್ ಅಂದರೆ ಇಷ್ಟ ಇಲ್ಲ. ಲಹರಿ ನನಗೆ ಮಾತ್ರ ಸ್ವಂತ. ಅವನ್ನ ಪ್ರೀತಿಸಿದ್ರು ಮದುವೆ ಮಾಡಿಕೊಂಡು ನೋಡ್ತಾ ಸುಮ್ಮನಿರಲ್ಲ ನಾನು. ಸುಮ್ಮನೆ ಇದ್ದಿದ್ರೆ ನೇಣು ಹಾಕೊಂಡು ಸಾಯೋ. ಆ ಧ್ವನಿಗೆ ಏಡ್ತಿಂದ ರೋಹಿತ್. ಎದುರಿಗಿದ್ದಾನೆ ತಾರಕ್. ಅವನಲ್ಲಿ ನೋಡಿದ ಕೂಡಲೇ ತಲೆ ಕೆಲಸ ಮಾಡ್ದಂತಾಯಿತು ವಿನೋದ್ಗೆ. ಮದುವೆ ಏನೋ ಮೂರ್ಖ. ಶೋಭಾನ ಕೂಡ ಆಗುತ್ತೆ. ಈ ಕಥೆಯಲ್ಲಿ ದಡ್ಡನ ಪಾತ್ರ ಇದೆ ಅಂದರೆ ಅದು ನೀನೇನಾ? ತಾರಕ್, ನೀನೇನಿಲ್ಲಿ ಅಂದ ರೋಹಿತ್. ನನ್ನ ಜೀವನದಲ್ಲಿ ಕೈ ಇಟ್ಟೆ. ಸುಮ್ಮನೆ ಇರ್ತೀನ ರೋಹಿತ್? ನೀನು ಕೊಡಬೇಕಾದ ಬಾಕಿ ಹಾಗೆ ಇದೆ. ಒಂದು ಸಲ ಕೊಟ್ಟು ನೀನು ಅಷ್ಟು ಸುಲಭವಾಗಿ ಬಿಡೋದು ನನಗಿಷ್ಟ ಇಲ್ಲ. ಸೊ ಇನ್ನು ಮುಂದೆ ಕಂತುಗಳಲ್ಲೆಲ್ಲ ಸರಿ ಮಾಡ್ತೀನಿ ಅಂತ ಓಡ್ತಿದ್ದು ವಿನೋದ್ ಕಾಲುಗಳಿಗೆ ಕೈಯಲ್ಲಿದ್ದ ಹಗ್ಗ ಎಸೆದು ಹಿಂದಕ್ಕೆ ಕೆಳೆದ. ರೋಹಿತ್ ಮಾತ್ರ ಗೋಡೆಗೆ ಹೊಡೆದು ಸುಣ್ಣದಂತೆ ಅಂಟ್ಕೊಂಡು ಹೋದ. ಮದುವೆಗೆ ಇಬ್ಬರು ಕುಟುಂಬಗಳಿಂದ ಒಪ್ಪಿಗೆ ಬಂದಿದ್ದರಿಂದ ಲಹರಿ, ನಿನ್ನ ಕೈಯಿಂದ ಏನಾದರೂ ಸಿಹಿ ಮಾಡಿತಾರಮ್ಮ, ಬಾಯಿ ಸಿಹಿ ಮಾಡ್ಕೊಳ್ಳೋಣ ಅಂದರು. ನಾನಾ ಅಂದ್ಲು. ನಾವು ಇಲ್ದಿದ್ದಾಗ ನಿನ್ನ ಗಂಡನಿಗಾಗಿ ಅಡುಗೆ ಮಾಡಲಿಲ್ವಾ? ಇವಾಗ ನಮಗಾಗಿ ಸಿಹಿ ಮಾಡೋದಕ್ಕಾಗಲ್ವಾ ಅಂತ ಅಂದರು. ಮಗಳನ್ನ ನಿರ್ಮಲ ಕೋಪದಿಂದ ನೋಡ್ತಿದ್ದೆ. ತಕ್ಷಣ ಅಡುಗೆ ಮನೆಗೆ ಹೋದ್ಲು ಲಹರಿ. ಕೆಲಸದವಳನ್ನ ಕೇಳಿ ಹಾಲು ಸಕ್ಕರೆ ಶಾವಿಗೆ ತೆಗೆದುಕೊಂಡು 1/4 ಗಂಟೆಯಲ್ಲಿ ಪಾಯಸ ಮಾಡಿ ಬೌಲ್ಸ್ನಲ್ಲಿ ಹಾಕೊಂಡು ತೊಗೊಂಡು ಬಂದ್ಲು. ಭಾಸ್ಕರ್ ಅವರೊಂದಿಗೆ ವಾಸುದೇವ್ ಅವರು ಮದುವೆ ಏರ್ಪಾಡು ಹೇಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ರೆ ಮದುವೆಗೆ ಬಟ್ಟೆ ಒಡವೆ ಎಲ್ಲಿ ಖರೀದಿ ಮಾಡಬೇಕಂತ ನಿರ್ಮಲಾ ಅವರೊಂದಿಗೆ ಮಾತಾಡ್ತಿದ್ದಾರೆ ಕಸ್ತೂರಿ ಅವರು. ಲಹರಿ ಕೊಟ್ಟು ಪಾಯಸ ಸವಿದು ತುಂಬ ಚೆನ್ನಾಗಿದೆ ಅಂದರು. ಸಣ್ಣ ನಗು ಕೊಟ್ಟು ತಾರಕ್ ಎಲ್ಲಿಗೋದ್ನೋ ತಿಳಿದೆ ಬಾಗಿಲಿನ ಕಡೆ ನೋಡ್ತಿದ್ರೆ ಬಿಳಿ ಶರ್ಟಲ್ಲಿ ಹೋಗಿ ತಾರಕ್ ನಲಿಗಿದೆ ಅಂಗಿ ಕೆದರಿ ತಲೆಯೊಂದಿಗೆ ಕೋಪದಿಂದ ಒಳಗಡೆ ಬಂದ. ಅವನ್ನ ನೋಡಿದ ಕೂಡಲೇ ಏನೋ ಆಗಿದೆ ಅಂತ ಮಾತ್ರ ಅರ್ಥ ಆಯ್ತು ಲಹರಿಗೆ.
ತಾರಕ್ ಏನಿದು ಅಂತ ಮಗನ ಅವತಾರ ನೋಡಿದ ಕಸ್ತೂರಿ ಅವ್ರು ಕಂಗಾಲು ಪಡ್ತಿದ್ರೆ, ಕೆಲವರ ಪಾಲನ್ನು ಕೊಡಬೇಕಾಗಿದ್ದನ್ನು ಕೊಟ್ಟು ಬಂದಮ್ಮ ಅಂತೆಲ್ಲ ಹರಿಯನ್ನು ನೋಡಿ ಮೆಟ್ಟಲು ಹತ್ತುತ್ತಾ, ಸರಿ ನಾವು ಹೊರಡ್ತೀವಿ, ಮುಹೂರ್ತ ದಿನ ಸಿಗೋಣ ಅಂತ ಇದ್ದ ಭಾಸ್ಕರ್ ಅವ್ರನ್ನ ಹೋಗ್ತಿದ್ದ ತಾರಕ್ ನೋಡಿ, ನಿಮ್ಮ ಹುಡುಗಿ ಇಲ್ಲೇ ಇರ್ತಾಳೆ, ನೀವು ಹೊರಡಿ ಎಂದ. ಅದ್ರ ಬಿದ್ರು ಎಲ್ಲರೂ, ಅದೇನು ತಾರಕ್ ಮದುವೆ ಆಗದೆ ಹುಡುಗಿ ಇಲ್ಲಿ ಹೇಗಿರ್ತಾಳೆ? ವಾಸುದೇವ್ ಅವ್ರ ಗೊಂದಲದಿಂದ ನೋಡ್ತಿದ್ರೆ, ನಮ್ಮ ಮದುವೆ ಈಗಾಗಲೇ ಆಗೋಗಿದೆ ಅಪ್ಪ, ಕೇವಲ ನಿಮಗಾಗಿ ಮಾತ್ರ ಮತ್ತೆ ಮದುವೆ ಎಂದ. ಅದಲ್ಲ, ನೀವು ಕಾಗದದ ಮೂಲಕ ಮದುವೆ ಮಾಡ್ಕೊಂಡು ವಿಷಯ ನಮಗೆ ಮಾತ್ರ ಗೊತ್ತು, ಎಲ್ರಿಗೂ ತಿಳಿಯಲ್ಲ ಅಲ್ವಾ? ಮದುವೆ ಆದಮೇಲೆ ಹುಡುಗಿಯನ್ನು ನಿಮ್ಮ ಜೊತೆ ಕಳಿಸ್ತೀವಿ. ಇಲ್ಲ, ಅವಳು ಈ ಕ್ಷಣದಿಂದ ಇಲ್ಲೇ ಇರಬೇಕಷ್ಟೇ ಅಂತ ಹೊರ್ಟು ಹೋದ ರೂಮ್ಗೆ. ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಏನು ಮಾಡಬೇಕು ಯಾರಿಗೂ ಅರ್ಥ ಆಗಲಿಲ್ಲ. ಅವನೊಂದಿಗೆ ನಾನು ಮಾತಾಡಿ ಬರ್ತೀನಿ ಅನ್ನಲಿಲ್ಲ ಹರಿ. ಹೋಗಮ್ಮ, ನೀನು ಕೇಳಿದ್ರಾದರೂ ಕಳಿಸ್ತಾನೋ ಏನೋ ಆಸೆಯಿಂದ ಅಂದ್ಲು ಕಸ್ತೂರಿ. ಹೊರಟ್ಲು ಲಹರಿ. ತಾರಕ್ ನಡವಳಿಕೆಗೆ ಹೊಸ್ತಾದ ನಿರ್ಮಲಾ ಭಾಸ್ಕರ್ ಅವರು ಇನ್ನೂ ಆಘಾತದಲ್ಲಿದ್ದರೆ ತಾರಕ್ ರೂಮ್ ಬಂದು ಲಹರಿಗೆ ಸ್ನಾನದ ನೀರಿನ ಶಬ್ದ ಕೇಳಿಸ್ತು. ಅವನು ಬರ್ತಾನೆ ಅಂತ ಕಾಯ್ತಾ ಎಲ್ಲಿಗೆ ಹೋಗಿದ್ದ ಅಂತ ಆಲೋಚಿಸ್ತಾಳೆ. ತೊಳೆಯೋ ವಸ್ತ್ರದೊಂದಿಗೆ ಬಂದ ತಾರಕ್ನ ನೋಡಿ ಮುಖ ತಿರುಗಿಸಿದ್ಲು. ನೀರಿನ ಹನಿಗಳೊಂದಿಗೆ ಅವನ ದೃಢವಾದ ದೇಹ ಕಾಂತಿಯುಕ್ತವಾಗಿತ್ತು. ಸ್ನಾನದ ದ್ರವದ ವಾಸನೆಗೆ ಅವನ ಪ್ರತಿ ಅಭ್ಯಾಸ ಜೀವನ ಕಣ್ಮುಂದೆ ಕದಲ್ತಿದ್ರೆ ಆ ಮನೆಗೆ ಯೋಗ್ಯಳೆ ಅಂತ ಅನ್ನಿಸ್ತಾ ಆಕೆಗೆ. ಮೌನವಾಗಿದ್ದ ಲಹರಿ ನಡು ಹಿಡಿದು ಜೋರಾಗಿ ತನ್ನ ಮೇಲೆ ಎಳ್ಕೊಂಡು, ಏನೇ ಡಿವೋರ್ಸ್ ಕೊಡ್ತೀಯಾ ಅಂದ. ನೀವು ತೆಗೆದುಕೊಳ್ತೀನಿ ಅಂದರೆ ಕೊಟ್ಬಿಡ್ತೀನಿ. ಕೊಟ್ಬಿಟ್ಟು ಆ ರೋಹಿತ್ ಹತ್ರ ಹೋಗ್ತೀಯಾ? ಸುಟ್ಟು ಹಾಕುವಂತೆ ನೋಡ್ತಿರೋ ಅವಳ ಮೇಲಿನ ತುಟಿಯನ್ನು ಉಚ್ಚಿತಾ, ಇಂಥ ನೋಟಕ್ಕೆ ಕರಗೋದು, ನಿನ್ನ ಸೌಂದರ್ಯಕ್ಕೆ ತಲೆಬಾಗೋದು ಆಗಲ್ಲ ಲಹರಿ. ನಿನ್ನ ಮದುವೆ ಮಾಡ್ಕೊಂಡಿರೋದು ಕೂಡ ನೀನೇನು ತಪ್ಪು ಮಾಡಿದ್ಯೋ ನಿನಗೆ ತಿಳಿಯೋದಕ್ಕೆ. ದಿನಕ್ಕೊಂದು ರೀತಿಯಲ್ಲಿ ನಿನಗೆ ನರಕಕ್ಕೆ ಅರ್ಥ ಬರೆಸ್ತೀನಿ ನೋಡು ಅಂತ ನೋಡು ಗಟ್ಟಿಯಾಗಿ ಒತ್ತಿ ಎಸೆದು ಹಾಕಿಬಿಟ್ಟ ತಾರಕ್. ಬೀಳೋದಕ್ಕೋ ಗೋಡೆ ಹಿಡಿದು ನಿಂತ್ಕೊಂಡ್ಲು. ಸರಿ, ನಾನು ತಪ್ಪೇ ಮಾಡಿದರೆ ನೀವೇನಂತ ಶಿಕ್ಷೆ ಕೊಟ್ಟರು ನಾನು ಭರಿಸ್ತೀನಿ, ಆದರೆ ನೀವು ಆ ಕೆಲಸ ಮಾಡಿಲ್ಲ ಅಂತ ಸಾಬೀತು ಮಾಡಿ ಸಾಕು ಅಂದ್ಲು ನೇರವಾಗಿ. ಪ್ಯಾಂಟ್ ಬಟನ್ ಹಾಕ್ಕೊಳ್ತಾ ಬಟ್ಟೆ ತೆಗೆದು ಎಸೆದು ಅವಳ ಕಡೆ ತಿರುಗಿ, ಸಾಬೀತು ಮಾಡಬೇಕಾ ಅಂದ. ಅಂದರೆ ನೀನು ನಂಬ್ತಿದೀಯಾ ಹೌದಲ್ವೇ? ನನ್ನ ನಂಬಿಕೆ ತಪ್ಪು ಅಂತ ನಿರೂಪಿಸಿ ನೀವು. ಆ ಅಗತ್ಯ ಇಲ್ಲ, ಯಾರಿಗೂ ನನ್ನನ್ನು ಸಾಬೀತು ಮಾಡ್ಕೊಳ್ಬೇಕಾದ ಅಗತ್ಯ ನನಗಿಲ್ಲ. ನಾನೇ ಮಾಡಿದೆ ಅಂತ ಹೇಳ್ತೀನಿ, ಕಷ್ಟ ತಾನೇ ನಿನ್ನ ಮೇಲೆ ಮೋಹದಿಂದ ಅಂತಂದ ಹತ್ರ ಬಂದು. ಮಾಡೋದು ತಪ್ಪನ್ನು ನೆತ್ತಿಗೆ ಹಾಕ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಿರೂಪಿಸಿದ್ರೇ ನಂಬೋ ದೌರ್ಬಲ್ಯ ಜನರಿಗಾಗಿ ನನ್ನ ನಡತೆಯನ್ನು ನಾನೇ ಯಾಕೆ ನಿರೂಪಿಸಬೇಕು? ನೀನೇನಾದರೂ ದೊಡ್ಡ ರಾಣಿನಾ? ನಿಮ್ಮ ಅಪ್ಪನೇನಾದರೂ ಮೈಸೂರು ಮಹಾರಾಜನ ಅಲ್ಲ ತಾನೇ? ಮತ್ತೆ ಹಾಕಿ ಮಧ್ಯಮ ವರ್ಗದ ಹುಡುಗಿ ಬೇಕು ಅಂತ ಹಠ ಹಿಡಿದಿದ್ದೀರಿ. ನನ್ನಿಂದ ಏನು ತಪ್ಪು ಜರುಗಿದೆ ಹೇಳಿ, ಕಾಲು ಹಿಡಿದಾದರೂ ಕ್ಷಮಿಸು ಅಂತ ಕೇಳ್ತೀನಿ. ಅದಕ್ಕೆ ನೀವು ನನ್ನನ್ನು ಮದುವೆ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಲ್ವಾ? ನೀನು ಹೇಳಿ ಸರಿ ಅಂತ ತನ್ನನ್ನು ಹೊರಗೆ ಎಳ್ಕೊಂಡು ಬಂದು, ಅಪ್ಪ ಈ ಮದುವೆ ಬೇಡ, ಅವ್ರನ್ನ ಕಳಿಸ್ಬಿಡಿ ಅಂತೆಲ್ಲ ಹರಿನ ಕೆಳಗೆ ಹೋಗುವಂತೆ ಜೋರಾಗಿ ತಳ್ದ. ಮತ್ತೊಮ್ಮೆ ಎಲ್ಲರೂ ಬಾಯಿ ತೆರೆದ್ರು. ಇದೇನು ನಿಮ್ಮ ಹುಡುಗ ಗಂಟೆಗೊಂದು ರೀತಿಯಲ್ಲಿ ಮಾತಾಡ್ತಿದ್ದಾನೆ, ಇದು ನಮ್ಮ ಹುಡುಗಿ ಜೀವನದೊಂದಿಗೆ ಆಟ ಆಡೋದಲ್ವಾ ಅಂದ್ಲು ನಿರ್ಮಲಾ ವೇದನೆಯಿಂದ. ತಾರಕ್, ನೀನೇನು ಮಾತಾಡ್ತಿದ್ಯಾ? ನಿನಗಾದರೂ ಅರ್ಥ ಆಗ್ತಿದೆಯಾ? ಏನಿದೆಲ್ಲ? ಅರ್ಥ ಆಗ್ತಿದೆ. ಸ್ಥಿರತೆ ಇಲ್ದವ್ರನ್ನ ನನ್ನ ಆಫೀಸ್ ಒಳಗಡೆನೇ ಸೇರಿಸಲ್ಲ, ಇನ್ನು ಮನೆಯಲ್ಲಿ ನನ್ನ ಜೀವನದಲ್ಲಿ ಹೇಗಿಡ್ತೀನಿ? ಇವಳು ಈ ಮನೆಗೆ ಯೋಗ್ಯಳಲ್ಲ ಅಂದ ಕೋಪದಿಂದ. ಕಣ್ಣ ನೀರು ತುಂಬಿದ ಲಹರಿ ಅಲ್ಲಿಂದ ವೇಗವಾಗಿ ಹೊರಗೆ ಬಂದುಬಿಟ್ಲು. ಮೌನವಾಗಿ ಬಂದರು ನಿರ್ಮಲಾ ಭಾಸ್ಕರ್ ಅವರು ಕೂಡ. ಹೇಗೆ ಬಂದರು ಮನೆಗೆ ಅನ್ನೋದು ತಿಳಿಯೋದು. ಬರೋಷ್ಟರಲ್ಲಿ ಭುವನ ಅವಳತ್ತೆ ವಿನೋದ್ ಕೂಡ ಯಾರೂ ಇಲ್ಲ. ಕಲ್ಯಾಣ ಒಬ್ಬನೇ ಪುಸ್ತಕದಲ್ಲಿ ಏನೋ ಬರ್ಕೊಳ್ತಾ ಕಾಣಿಸ್ತಾ. ಅತ್ತೆ ಅವರು ಎಲ್ಲಿ ಕಲ್ಯಾಣ ಅಂತ ಕೇಳಿದ್ರು. ನಿರ್ಮಲಾ ಒಳಗಡೆ ಬರುತ್ತಲೆ. ಇಲ್ಲಮ್ಮ. ಎಲ್ಲಿಗೋದ್ರು? ಅರ್ಧ ಗಂಟೆ ಮುಂಚೆ ಹೊರಟೋದ್ರು ಅಂದ ಕಲ್ಯಾಣ್. ಹೊರಟೋದ್ರಾ? ಎಲ್ಲಿಗೆ? ಅವ್ರ ಊರಿಗೆ. ಹೋಗ್ತಾ ಹೋಗ್ತಾ ನಮ್ಮ ಕೈಯಿಂದ ಖರ್ಚು ಮಾಡಿಸಿ ದುಡ್ಡು ಕೊಟ್ಟು ಕೂಡ ಹೋದರು ಅಂದ ದುಡ್ಡು ತೋರಿಸ್ತಾ. ಆಶ್ಚರ್ಯವಾಗಿ ನೋಡಿದ್ರು ಇಬ್ಬರು. ಅವ್ರಿಗೇನಾದರೂ ಹುಚ್ಚಿಡ್ದಿದ್ಯಾ ಅಂದ್ಲು ನಿರ್ಮಲಾ. ಅವರು ಒಟ್ಟು ಹೋಗೋದಕ್ಕೆ ತಾರಕ್ ಕಾರಣನ ಅನ್ನಿಸ್ತು ಲಹರಿಗೆ. 2 ದಿನಗಳು ಕಳೆದು ಹೋದವು. ಲಹರಿ ಕಚೇರಿಗೆ ಹೋಗಲಿಲ್ಲ, ತಾರಕರೆ ಕೂಡ ಮಾಡಲಿಲ್ಲ. ಆದ್ದರಿಂದ ಮನೆಯಲ್ಲಿದ್ದಾಳೆ ಅವಳು. ನಿಜಕ್ಕೂ ಏನು ನಡೀತೀಯೋ ಅರ್ಥ ಆಗಲಿಲ್ಲ ಯಾರಿಗೂ. 3ನೇ ದಿನ ಬೆಳಿಗ್ಗೆ ಲಹರಿ ಮನೆ ಮುಂದೆ ಕಾರ್ ನಿಂತ್ಕೊಂತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ಕಥೆಯನ್ನು ಮುಂಚಿತವಾಗಿ ನೋಡಲು ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ. ಸ್ಟೋರಿಯನ್ನು ಯೂಟ್ಯೂಬ್ಗಿಂತ ಮೊದಲೇ ಹೋಗಿ ಅಲ್ಲಿ ಓದಿ ಫಾಲೋ ಮಾಡೋದ್ರ ಮೂಲಕ. ಥ್ಯಾಂಕ್ ಯು.